ದೇಶದೆಲ್ಲೆಡೆ ವಿಪರೀತ ಗಮನ ಸೆಳೆದಿದ್ದ ನಟ ದರ್ಶನ್ ಅವರ ಪ್ರಕರಣ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಅತ್ಯಂತ ಮಹತ್ವವಾದಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಕೊಟ್ಟಿದ್ದ ಜಾಮೀನನ್ನು ವಜಾ ಮಾಡಿದೆ. ಜಾಮೀನು ವಜಾ ದೊಡ್ಡದಲ್ಲ, ಹಿಂದೆನೂ ಆಗಿದೆ ಭಾಳ ಕೇಸ್ಗಳಿಗೆ. ಪ್ರಜ್ವಲ್ ರೇವಣ್ಣ ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಡಿಡ್ ನಾಟ್ ಇವನ್ ಹಿಯರ್ ಇಟ್. ಸರ್ ಕೇಳಿಸ್ಕೊಳ್ಳೋಕ್ಕೂ ತಯಾರಿರಲಿಲ್ಲ ಅವರು. ನಥಿಂಗ್ ಡೂಯಿಂಗ್, ಗೋ ಬ್ಯಾಕ್ ಅಂತಂದರು. ವಿನಯ್ ಕುಲಕರ್ಣಿ ಜಾಮೀನು ರದ್ದಾಗಿ ಮತ್ತೆ ಒಳಗೋಗ್ಬೇಕಾಗಿ ಬಂತು. ಸುಶೀಲ್ ಕುಮಾರ್ ದೇಶದಲ್ಲಿ ಒಲಿಂಪಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಂಥ ಕುಸ್ತಿಪಟು ತನ್ನ ಜೂನಿಯರ್ ಕುಸ್ತಿಪಟುನ ಹೊಡೆದಾಕಿ ಕೊಲೆ ಆಯಿತು ಅನ್ನೋ ಆರೋಪದಲ್ಲಿ ಮೊನ್ನೆ ಜಾಮೀನು ರದ್ದಾಗಿ ವಾಪಸ್ ಒಳಗೋಯ್ತು. ಇದು ಹಾಗೇನೆ. ಆದರೆ ಆ ಜಾಮೀನು ರದ್ದತಿಯಲ್ಲಿ ನ್ಯಾಯಮೂರ್ತಿಗಳು ಮಾಡಿರುವ ಕೆಲವು ಅಭಿಪ್ರಾಯಗಳೇನಿವೆ ಮತ್ತು ವ್ಯಾಖ್ಯಾನಗಳೇನಿವೆ ಅವು ಮುಂದೆ ಬರುವ ಕೇಸುಗಳಿಗೆ ಮಾರ್ಗದರ್ಶನ ತೀರ್ಪಾದೀತು. ದ್ಯಾಟ್ ಈಸ್ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಇನ್ ಟು ಮೀ. ನನಗೆ ಇವತ್ತಿನ ಈ ತೀರ್ಪಿನಲ್ಲಿ ಆಸಕ್ತಿಯಾಗಿ ಕಾಣಿಸಿದ್ದದು. ಯಾಕಂದರೆ ಈ ದೇಶದಲ್ಲೊಂದು ನಂಬಿಕೆ ಇದೆ, ದುಡ್ಡು, ಜಾತಿ, ಅಧಿಕಾರ ಇದ್ದರೆ ಏನನ್ನು ಬೇಕಾದ್ರೂ ಖರೀದಿ ಮಾಡ್ತೀವಿ, ಇನ್ಕ್ಲೂಡಿಂಗ್ ನ್ಯಾಯವನ್ನು ಅಂತ ಇದೆ. ಹಾಗಾಗಿ ಈ ತೀರ್ಪು ಬಹುಶಃ ಒಂದು ಹಂತದಲ್ಲಿ ಅದಕ್ಕೆ ಒಂದು ತಡೆಗೋಡೆಯನ್ನೇ ಹಾಕುತ್ತೇನೋ ಅನ್ನೋ ಆಸೆ. ಈ ಎಲ್ಲದರ ಮಧ್ಯೆ ಅವರನ್ನು ವಾಪಸ್ ಅರೆಸ್ಟ್ ಮಾಡಿದ್ದಾರೆ. ಆ ವಿವರಗಳನ್ನು ನಿಮಗೆ ತಂದುಕೊಡ್ತೀವಿ. ಮುಂದೆ ಏನಾಗುತ್ತೆ, ಏನಾಗಬಹುದು ಅನ್ನೋ ವಿವರಗಳನ್ನು ಸಾಧ್ಯವಾದರೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಚ್ಚು ಕಡಿಮೆ ಇನ್ನು ಮುಂದಿನ 1 ಗಂಟೆಯಲ್ಲಿ ಈ ಸುದ್ದಿ ಇವತ್ತು ಬಹಳ ವಿಜೃಂಭಿಸುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳವನ್ನು ಹಿಂದಕ್ಕೆ ತಳ್ಳಿ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರಿಗಳನ್ನು ನೋಡ್ಬಿಡೋಣ, ಆಮೇಲೆ ವಾಪಸ್ ಬರೋಣ. ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ರದ್ದು. ಪವಿತ್ರ ಸೇರಿ ಎಲ್ಲ 7 ಆರೋಪಿಗಳು ಅರೆಸ್ಟ್. ಜಡ್ಜ್ ಮುಂದೆ ಹಾಜರು. ಸೆಂಟ್ರಲ್ ಜೈಲಿಗೆ ಶಿಫ್ಟ್. ಹೈಕೋರ್ಟ್ ಆದೇಶದಲ್ಲಿ ವಿಕ್ಷಿಪ್ತ ದೋಷಗಳಿವೆ. ಆರೋಪಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ ಕೊಡಕೂಡದು. ಕೊಟ್ಟರೆ ನೋಡಿ ತ್ವರಿತಗತಿಯಲ್ಲಿ ಕೇಸ್ ಇತ್ಯರ್ಥಕ್ಕೆ ಸುಪ್ರೀಂ ಸೂಚನೆ. ದರ್ಶನ್ ಆರೋಗ್ಯದ ಕಳ್ಳಾಟ ಬಿಚ್ಚಿಟ್ಟ ಕೋರ್ಟ್. ಸಂಘಟಿತ ಅಪರಾಧ, ಸಾಕ್ಷ್ಯನಾಶ ಬಗ್ಗೆಯೂ ಉಲ್ಲೇಖ. ಮಗನ ಆತ್ಮಕ್ಕೆ ಶಾಂತಿ ಎಂದ ರೇಣುಕಾಸ್ವಾಮಿ ಪೋಷಕರು. ಧರ್ಮಸ್ಥಳ ಸ್ಪಾಟ್ 17ರಲ್ಲೂ ಯಾವ ಕುರುಹೂ ಇಲ್ಲ. ದೇಗುಲ ಪಾರ್ಕಿಂಗ್ ಏರಿಯಾದಲ್ಲೂ ಮಹಜರು. ಮತ್ತೊಬ್ಬ ಬಂದ ದೂರುದಾರ. ಧರ್ಮಸ್ಥಳ ಕೇಸ್ನಲ್ಲಿ ಏನೂ ಇಲ್ಲ, ಖಾಲಿ ಪೆಟ್ಟಿಗೆ. ನಾನು ಧರ್ಮಸ್ಥಳದ ಪರ ಅಂದ ಡಿಕೆ ಘೋಷಣೆ. ಅನಾಮಿಕನ ವಿರುದ್ಧ ಕ್ರಮದ ಬಗ್ಗೆ ಪರಮೇಶ್ವರ್ ಸುಳಿವು. ದೆಹಲಿಯಲ್ಲಿ ಬೀದಿ ನಾಯಿಗಳ ಶಿಫ್ಟ್ಗೆ ಇಲ್ಲ ತಡೆ. ಬಿಹಾರದಲ್ಲಿ ಮತದಾರ ಅಧಿಕಾರ ಯಾತ್ರೆ ಘೋಷಣೆ. ವೋಟ್ ಚೋರಿ ಅನ್ನೋ ಕೊಳಕುಪ್ಪತಕ್ಕೆ ಆಯೋಗ ಕಿಡಿ. 79ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಸಿಂಧೂರ ಪ್ರತಿಬಿಂಬ. ಬಿಎಸ್ಎಫ್ನ 16 ಯೋಧರಿಗೆ ಶೌರ್ಯ ಪ್ರಶಸ್ತಿ. ಅಂಗನವಾಡಿ ಕೃಷಿಕರು, ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಆಹ್ವಾನ. ಜಮ್ಮು ಕಾಶ್ಮೀರದ ಕಿಶ್ವಾರಾದಲ್ಲಿ ಮೇಘಸ್ಫೋಟ. 40ಕ್ಕೂ ಹೆಚ್ಚು ಸಾವು, 200 ಮಂದಿ ನಾಪತ್ತೆ. ರಾಜಣ್ಣ ವಜಾಗೆ ಸಿಎಂ ಸಮರ್ಥನೆ.